ಲಾಸ್ಟ್ ವಿಡಿಯೋದಲ್ಲಿ ನಾವು ತಿಳ್ಕೊಂಡ್ವಿ ಸೆಕ್ಯೂರಿಟಿ, ಪ್ಲೆಷರ್ ಮತ್ತು ರೆಸ್ಪೆಕ್ಟ್ನ ನಾವು ನಮ್ಮ ಲೈಫ್ನಲ್ಲಿ ಹೇಗೆ ಅಳವಡಿಸ್ಕೊಂಡಿದ್ದೀವಿ ಅಂತ. ನಮ್ಮ ಅಲ್ಟಿಮೇಟ್ ಗೋಲ್ ಏನು? ಸುಖ ಜಾಸ್ತಿ ಆಗಬೇಕು, ದುಃಖ ಕಮ್ಮಿ ಆಗಬೇಕು ಅಂತ. ಇಷ್ಟುವರೆಗೂ ನಾವು ಮಾಡ್ತಾ ಇರೋದು ಎಲ್ಲ ಟೆಂಪ್ರವರಿ ಸೊಲ್ಯೂಷನ್ ಆಗಿತ್ತು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಪರ್ಮನೆಂಟ್ ಸೊಲ್ಯೂಷನ್ ಬಗ್ಗೆ ಫೋಕಸ್ ಮಾಡೋಣ. ಇವತ್ತಿನ ಸೆಷನ್ನ ಒಂದು ಕತೆ ಮೂಲಕ ಶುರು ಮಾಡೋಣ. ಒಬ್ಬ ಬಡ ವ್ಯಕ್ತಿ ಇರ್ತಾನೆ. ಅವ್ರ ಊರಲ್ಲಿ ಎಲ್ಲರೂ ಅವನು ತುಂಬ ಕೀಳಾಗಿ ನೋಡ್ತಾ ಇರ್ತಾರೆ. ಅವನಿಗೆ ತಂದೆ ತಾಯಿ ಇರಲ್ಲ, ಮನೇಲಿ ಅಂಥ ಸೌಕರ್ಯ ಇಲ್ಲದೆ ಇರೋ ಕಾರಣ ಯಾರು ಅವನಿಗೆ ಹೆಣ್ಣು ಕೂಡ ಕೊಡ್ತಾ ಇರಲ್ಲ, ಮದುವೆ ಕೂಡ ಆಗಿರಲ್ಲ ಅವನಿಗೆ. ಸೊ ಇದನ್ನೆಲ್ಲ ಅವ್ನು ತುಂಬ ಮನಸ್ಸಿಗೆ ಹಚ್ಕೊಂಡು ತುಂಬ ಬೇಜಾರು ಮಾಡ್ಕೊಳ್ತಾ ಇರ್ತಾನೆ. ಅವನು ಯಾವಾಗಲೂ ವೆಂಕಟೇಶ್ವರ ದೇವರನ್ನು ಆರಾಧನೆ ಮಾಡ್ತಾ ಇರ್ತಾನೆ. ಹೀಗೆ ಒಂದಿನ ಮಲ್ಕೊಂಡಿದ್ದಾಗ ಅವನಿಗೆ ಒಂದು ಕನಸು ಬೀಳುತ್ತೆ. ಕನಸಲ್ಲಿ ಅವನಿಗೆ ಅವನ ಆರಾಧ್ಯ ದೇವ ಕಾಣಿಸ್ಕೊಳ್ತಾರೆ. ಅವನು ಆ ದೇವರದ್ದು ಕೇಳ್ತಾನೆ, ತನ್ನಲ್ಲಿರೋ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ನನಗೆ ಈ ಕಷ್ಟಗಳನ್ನೆಲ್ಲ ಒಂದು ಸೊಲ್ಯೂಷನ್ ಕೊಡಿ ದೇವ್ರೆ ಅಂತ ಕೇಳ್ತಾನೆ. ದೇವ್ರು ಹೇಳ್ತಾರೆ, ನಿನ್ನ ಹತ್ರ ಒಂದು ನಿಧಿ ಇದೆ, ಆ ನಿಧಿನ ಹುಡುಕಬೇಕು ಅಂತ. ಇವ್ನು ತಕ್ಷಣ ಎಚ್ಚರ ಆಗಿಬಿಡತ್ತೆ. ಎಚ್ಚರ ಆಗಿ ಕಣ್ಬಿಟ್ಟು ನೋಡ್ತಾನೆ. ನೋಡಿದರೆ ಇದು ಕನಸಪ್ಪ ಅಂತ. ಹಾಗಿದ್ರೆ ದೇವರೇ ನನ್ನ ಕನಸಲ್ಲಿ ಬಂದುಬಿಟ್ಟು ನಿಧಿನ ಹುಡುಕು ಅಂತ ಹೇಳ್ತಾ ಇದ್ದಾರೆ ಅಂತ ಅವನಿಗೆ ಗೊತ್ತಾಗತ್ತೆ. ಈಗ ಅವನು ನಿಧಿನ ಹುಡುಕ್ತಾ ತಿಂಗಳು ಕಳೆಯುತ್ತೆ, ವರ್ಷಗಳು ಕಳೆಯುತ್ತೆ, ನಿಧಿ ಸಿಗ್ತಾನೆ ಇರಲ್ಲ. ಮತ್ತೆ ಅವನಿಗೆ ಬೇಜಾರಾಗತ್ತೆ. ಮತ್ತು ಅದೇ ದೇವರ ಮೊರೆ ಹೋಗ್ತಾನೆ, ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ನಿಧಿ ಸಿಗ್ತಾ ಇಲ್ಲಲ್ಲ, ಏನು ಮಾಡೋದು ಅಂತ. ಮತ್ತೆ ಕನಸಲ್ಲಿ ಮತ್ತೆ ಅದೇ ದೇವರು ಬರ್ತಾರೆ. ಬಂದಾಗ ಅವ್ರು ಹೇಳ್ತಾರೆ, ನಾನು ನಿಧಿ ಇದೆ ಅಂತ ಹೇಳಿದೆ, ನಿಧಿ ಎಲ್ಲಿದೆ ಅಂತ ಹೇಳೋ ಅಷ್ಟರಲ್ಲೇ ನೀನು ಹೋಗಿಬಿಟ್ಟೆ ಅಲ್ವಾ ಅಂತ ಕೇಳ್ತಾರೆ. ಆಗ ಅವನಿಗೆ ಹೌದಲ್ವಾ, ಮಿಸ್ ಮಾಡ್ಕೊಂಡ್ಬಿಟ್ಟೆ, ಎಲ್ಲಿದೆ ನಿಧಿ ಅಂತ ಕೇಳ್ತಾನೆ. ಆವಾಗ ಹೇಳ್ತಾರೆ ದೇವರು, ನೀನು ಎಲ್ಲಿ ಕೂತಿದ್ಯಾ ಆ ಜಾಗದ ಕೆಳಗಡೆನೇ ನಿಧಿ ಇದೆ ಅಂತ. ಆಗ ಅವನಿಗೆ ನಿಧಿ ಸಿಗುತ್ತೆ. ಪರಮಾತ್ಮ ಅವನಿಗೇನು ಹೊಸ ನಿಧಿನೇನು ಕೊಡಲಿಲ್ಲ. ಆ ನಿಧಿ ಅವ್ರ ಮನೇಲೇ ಇತ್ತು, ಅವನ ಹತ್ರನೇ ಇತ್ತು, ಅವನಿಗೆ ಕಾಣಿಸ್ತಾ ಇರಲಿಲ್ಲ ಅಷ್ಟೆ. ಅವನು ಹುಡುಕ್ತಾ ಇರೋದು ಹೊರಗಡೆ ಎಲ್ಲೂ ಇರಲಿಲ್ಲ, ಅವ್ರ ಮನೆಯಲ್ಲೇ ಇತ್ತು. ಆದರೆ ನಿಧಿ ಕಣ್ಣಿಗೆ ಕಾಣ್ತಾ ಇರಲಿಲ್ಲ, ಮುಚ್ಚಿತ್ತು. ಭೂಮಿಯಿಂದ ಹೊರಗಡೆ ತೆಗಿಬೇಕು. ಭೂಮಿಯಿಂದ ನಿಧಿನ ಹೊರಗಡೆ ತೆಗಿಬೇಕು ಅಂದರೆ ಲೇಯರ್ ಬೈ ಲೇಯರ್ ಇರುತ್ತೆ. ಆ ಲೇಯರ್ಸ್ನೆಲ್ಲ ನಾವು ತೆಗೆದಾಗ ಭೂಮಿಯಿಂದ ನಿಧಿನ ಹೊರಗಡೆ ತೆಗಿಬೋದು. ಹೇಗೆ ನಿಧಿ ಭೂಮಿಯಲ್ಲಿರೋ ಪದರಗಳಿಂದ ಮುಚ್ಚಿ ಹೋಗಿದೆ, ಹಾಗೆ ನಮ್ಮ ಆನಂದನೂ ಕೂಡ ಡಿಫ್ರೆಂಟ್ ಲೇಯರ್ಸಲ್ಲಿ ಮುಚ್ಚಿ ಹೋಗಿದೆ. ನಿಧಿನ ತೆಗಿಬೇಕು ಅಂತಂದರೆ ಭೂಮಿಯಲ್ಲಿರೋ ಆ ಲೇಯರ್ಸ್, ಮಣ್ಣು, ಕಲ್ಲು, ಜೇಡಿ ಮಣ್ಣು, ಈ ಥರ ಏನು ಲೇಯರ್ಸ್ ಇರುತ್ತೆ ಅದನ್ನೆಲ್ಲ ತೆಗೆದಾಗ ಹೇಗೆ ನಿಧಿ ಸಿಗುತ್ತೋ ಹಾಗೆ ನಮ್ಮ ಮನಸ್ಸಿನಲ್ಲಿ ಇರೋ ಆ ಲೇಯರ್ಸ್ಗಳನ್ನು ನಾವು ಕ್ಲಿಯರ್ ಮಾಡಿಕೊಂಡಾಗ ನಮಗೆ ಆನಂದ ಸಿಗುತ್ತೆ. ಸುಖವನ್ನು ಜಾಸ್ತಿ ಮಾಡಿಕೊಂಡು ದುಃಖವನ್ನು ಕಮ್ಮಿ ಮಾಡ್ಕೋಬೇಕು. ಆನಂದ ಎಂಬ ನಿಧಿ ನಮಗೆ ಸಿಗಬೇಕು ಅಂತಂದರೆ ನಮ್ಮ ಮನಸ್ಸಿನಲ್ಲಿರೋ ಈ ಕವರಿಂಗ್ಸನ್ನು ನಾವು ಕ್ಲಿಯರ್ ಮಾಡ್ಕೋಬೇಕು. ಸೊ ಯಾವುದಿರ್ಬೋದು ಆ 3 ಕವರಿಂಗ್ಸ್ ಅನ್ನೋದನ್ನು ನೀವು ಯೋಚನೆ ಮಾಡ್ತಾ ಇರಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಇದ್ರ ಬಗ್ಗೆ ತಿಳಿಸ್ತೀನಿ. ನಾನು ನಿಮ್ಮ ಲೈಫ್ ಆರ್ಟ್ ಕೋಚ್ ಸೌಮ್ಯ ಅದ್ರಿತಾ ಕುಟೀರದಿಂದ ಹೋಗ್ಬಿಟ್ಟು ಬರ್ತೀನಿ. ನಮಸ್ಕಾರ.